ವಾಸು ರೋಲೆಕ್ಸ್ ಗ್ರೀನ್ ಡೇಲ್ ಅಪ್ಪ ಕೊಟ್ಟು ಅಪ್ಪ ಅವರಪ್ಪ ಸಾಕಾಗಿದೆ, ಡಿಫ್ರೆಂಟ್ ಆಗಿದೆ. ಇದು ವಿಡಿಯೋ ಸರ್ಪ್ರೈಸ್ ವಿಡಿಯೋ ನನಗೇನೆ. ಯಾಕೆ ಅಂತ ಅಂದರೆ ಇದು ಮದರ್ಸ್ ಡೇ ವಿಡಿಯೋ ಮಾಡಿದ್ದಾರೆ. ನನಗೆ ಗೊತ್ತೇ ಇಲ್ಲ. ನಾನು ಸುಮ್ಮನೆ ಹಿಂಗೆ ಆಚೆ ಹೋಗಿದ್ದೆ. ನನ್ನ ಮಗ ಬಾಮ್ಮ ಅದು ತೊಗೊಬೇಕು ಇದು ತೊಗೊಬೇಕು ಅಂತ ಏನೋ ಕತೆ ಹೇಳ್ತಾ ಇದ್ದ. ಸರಿ ಏನೋ ಹೇಳ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು ಏನೋ ಒಂದು ಜೊತೆ ಹೋದರೆ 1 ಅವರ್ ಸುತ್ತಿಸಿ ಕರ್ಕೊಂಡು ಹೊಟ್ಟೋಗ್ಬಿಟ್ಟು ಆಚೆ. ಬರೋ ಅಷ್ಟರಲ್ಲಿ ನೋಡ್ತೀನಿ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಕೇಕ್ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸಿ. ನೋಡಿ ವಾಚ್ ಸಕ್ಕತ್ತಾಗಿದೆ, ಡೈಮೆಕ್ಸ್ ವಾಚು ತುಂಬ ಚೆನ್ನಾಗಿದೆ, ಗ್ರೀನ್ ಡೇ ಹತ್ರದಿಂದ ತುಂಬ ಇಷ್ಟ ಆಯ್ತು. ನಾನು ತುಂಬ ವಾಚಸ್ ಹಾಕ್ತಾ ಇರ್ತೀನಿ, ನಾನು ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಸೊ ವಾಚ್ ತುಂಬ ಇಷ್ಟ ಆಯಿತು. ಬರೋ ಅಷ್ಟರಲ್ಲಿ 1 ಅವರ್ ನಾನು ಬೈತಾ ಇದ್ದೆ, ಸುಸ್ತಾಗ್ತಿದೆ ಮಗನೇ ನಡಿ, ಬೆಳಗ್ಗೆಲ್ಲ ಫಂಕ್ಷನ್ಗೆ ಹೋಗಿ ಬಂದಿರೋದು ಅಂತ. ಮನೆಗೆ ಬರ್ತೀನಿ, ಮಗಳು ಕೇಕ್ ಇಟ್ಕೊಂಡ್ಬರ್ತಾವಳೆ, ಮಗ ಒಳಗಿಂದ ಹೋಗಿ ವಾಚ್ ತರ್ತಾ ಇದ್ದಾನೆ. ಸೊ ಸರ್ಪ್ರೈಸ್ ಆಗಿ ನನಗೇ ಗೊತ್ತಿಲ್ಲದೆ ಇರೋಂಗೆ ಮಾಡಿರೋದು. ಇಲ್ಲ ನನಗೇನು ಐಡಿಯಾನೇ ಇರಲಿಲ್ಲ. ಇವನೇನೋ ಬೆಲ್ಟ್ ತೊಗೋಬೇಕು, ಕಾಲೇಜ್ ಪ್ರೋಗ್ರಾಮ್ ಇದೆ ಅದು ತೊಗೊಬೇಕು ಅಂತ. ಸರಿ ಏನೋ ಕೇಳ್ತಿದ್ದಾನಲ್ಲ ಪಾಪ ಕಾಲೇಜಿಗೆ ಅಂತ ಹೋದೆ. ನಾನು ನೋಡಿದ್ರೆ ಇಷ್ಟು ಹೊತ್ತಾಯಿತು. ಸೊ ಬರೋ ಅಷ್ಟಲಿದ್ದಾಯಿತು. ಸೊ ಇದು ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಬ್ಲಾಗ್ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಸರಿ ಅಂದ್ಬಿಟ್ಟು ಇವಾಗ ಅದೇ ಊಟ ಕೊಟ್ಟಿದ್ವಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ಮಕ್ಕಳು, ಈಗಿನ ಕಾಲದ ಮಕ್ಕಳು, ಸೊ ಅಮ್ಮನಿಗೊಂದು ಸರ್ಪ್ರೈಸ್ ಮಾಡಬೇಕು, ಖುಷಿ ಕೊಡಬೇಕು, ಅಮ್ಮನಿಗೆ ಒಂದು ಕೇಕ್ ಕಟ್ ಮಾಡಿಸ್ಬೇಕು. ಗಿಫ್ಟ್ ಮ್ಯಾಟ್ರ್ ಆಗಲ್ಲ, ಅದು ದೊಡ್ಡದು ಚಿಕ್ಕದು ಅಂತ ಎಲ್ಲ ಏನು ಮ್ಯಾಟ್ರ್ ಆಗಲ್ಲ. ಪಾಪ ಕಾಸ್ಟ್ಲಿ ಗಿಫ್ಟೇ ತಂದಿದ್ದಾರೆ, ಇಲ್ಲ ಅಂತೇನಿಲ್ಲ. ಬಟ್ ಆ ಖುಷಿ ಇದೆಯಲ್ಲ, ನನ್ನ ಮುಖದಲ್ಲಿ ಖುಷಿ ಕಾಣಿಸ್ಬೇಕು ಅಂತ ಮಕ್ಕಳು ಇಷ್ಟಪಡ್ತಾರಲ್ಲ, ಅದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಲವ್ ಯು ಬೋತ್. ಸೊ ಇದಕ್ಕೆ ಸಪೋರ್ಟ್ ಆಗಿ ಪಾಪ ಅವ್ರು ಏನು ಕೇಳಿದ್ರು, ಏನು ಅರೇಂಜ್ಮೆಂಟ್ ಕೇಳಿದ್ರು, ಏನು ಮಾಡಿದ್ರು ನಮ್ಮ ಯಜಮಾನರು ಎಲ್ಲದಕ್ಕೂ ಸೈ ಅಂದಿದ್ದಾರೆ. ಈ ನನ್ನ ಮಗ ನಾನು ಇಡೀ ಊರು 2 ಅವರ್ ಸುತ್ತಿದ್ದಾನೆ, ನನಗೆ ಗೊತ್ತೇ ಇಲ್ಲ ಇದಕ್ಕೆ ಅಂತ. ಬರೋ ಅಷ್ಟರಲ್ಲಿ ಅಪ್ಪ ಮಗಳಿಬ್ಬರು ಸೇರಿ ಒಂದು ಒಳ್ಳೆ ಸರ್ಪ್ರೈಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಇವ್ರು ಏನಾರು ಹಿಂಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ ಏನಾರು ಒಂದು ಚೂರು ಕ್ಲೂ ಏನಾರು ಇದ್ದಿದ್ರೆ ನೀಟಿಗೆ ಚೆನ್ನಾಗಿರೋ ಹೊಸ ಬಟ್ಟೆ ಎಷ್ಟೊಂದಿತ್ತು ಹಾಕೊತಾ ಇದ್ದೆ. ಉಚಿತ ಇದೆ. ಬೆಳಿಗ್ಗೆ ಫಂಕ್ಷನ್ಗೆ ಹೋಗಿದ್ದೆ, ಹಂಗೆ ಬಂದು ಓಲೆ ಎಲ್ಲ ಬಿಚ್ಚಿ ಇಟ್ಬಿಟ್ಟಿದೆ, ಎಲ್ಲ ಸ್ವಲ್ಪ ನೋವು ಆಗ್ತಾಯಿತ್ತು ಅಂತ. ಇಲ್ಲಾಂದಿದ್ರೆ ನೀಟಿಗೆ ರೆಡಿ ಆಗ್ತಾಯಿದ್ದೆ. ತುಂಬ ಕೆಟ್ಟದಾಗಿದೆ. ಹೆಂಗಿದೆ ಹಂಗೆ ಉಚ್ಚಿ ಥರ ಇದ್ದೀನಾ? ಇಲ್ಲ ಚೆನ್ನಾಗಿದೆಯಾ, ಲಾಸ್ಟ್ ಟೈಮ್ಗಿಂತ ಬೆಟರ್ ಅಲ್ಲ. ಇವಾಗ ಅಟ್ಲೀಸ್ಟ್ ಮೇಕಪ್ ಮಾಡ್ಕೊಂಡಿದ್ಯಾ. ಲಾಸ್ಟ್ ಟೈಮ್ ನಾಟಕ ಇದೆಯಾ ಮಲ್ಕೊಂಡಿದ್ದೆ, ಎದ್ದು ಬಂದು ಸರ್ಪ್ರೈಸ್ ಮಾಡಿಸಿದ್ವಿ ಆನಿವರ್ಸರಿ. ಇದಕ್ಕೆ ಅವಾಗ್ಲೂ ಲಾಸ್ಟ್ ಇಯರ್ ಏನೋ ಇರ್ಬೇಕು. ಪ್ರತಿ ಇಯರ್ ವಾಚ್ ಕೊಡ್ತಾರೆ. ವಾಚ್ ಕಲೆಕ್ಷನ್ ಆಗ್ತಾನೆ ಇರುತ್ತೆ, ವರ್ಷ ವಾಚ್ ನಂದು ಕಲೆಕ್ಷನ್ ಆಗ್ತಾನೆ ಇದೆ. ಸೊ ನೀಟಿಗೆ ರೆಡಿ ಆಗಿಲ್ಲ, ಇಲ್ಲಾಂದ್ರೆ ಸಕ್ಕದಾಗಿ ರೆಡಿ ಆಗ್ತಾ ಇದೆ. ಕ್ಲೂನೇ ಇಲ್ಲ, ಸುಮ್ಮನೆ ಕರ್ಕೊಂಡು ಹೊಟ್ಟೋದ. ಬಂದ್ ಫಂಕ್ಷನ್ ಇಂದ ಬಂದು ಸುಸ್ತಾಗಿತ್ತು ಅಂತ ಕೂತಿದ್ದೆ, ಯಾಕಂದ್ರೆ ಬೆಳಗ್ಗೆ ಫಂಕ್ಷನ್ ಹೋಗಿದ್ನಲ್ಲ, ಅದಕ್ಕೇನೆ. ಇಟ್ಸ್ ಓಕೆ. ಸೊ ಊಟ ತಿನ್ನಕ್ಕೆ ಹೋಗೋಣ ಬನ್ನಿ. ಸೊ ಇದೇ ನಮ್ಮದು ಇಡ್ಲಿ ದೋಸೆ ಸ್ಪಾಟ್. ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಇಡ್ಲಿ ದೋಸೆ, ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಆನಿಯನ್ ದೋಸೆ. ಇಲ್ಲಿ ಬಾಸು ಇಡ್ಲಿ ತಿಂತವ್ರೆ, ಮಗ ಇಡ್ಲಿ ತಿಂದ, ನಾನು ಇಡ್ಲಿ ತಿಂದೆ. ದೋಸೆ ಆರ್ಡ್ರ್ ಮಾಡಿದ್ದೀವಿ, ಮೈಸೂರು ಮಸಾಲೆ ದೋಸೆ ಮತ್ತು ಮಾಮೂಲಿ ಮಸಾಲೆ ದೋಸೆ. ಇಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ದೋಸೆ, ಟ್ರೈ ಮಾಡಬೇಕು. ಇದು ಬಂದು ಜಯನಗರ್ 5th ಬ್ಲಾಕಲ್ಲಿ. ಗಟ್ಟಿ ಚಟ್ನಿ ಸರ್, ದೀಪಕ್ ನರ್ಸಿಂಗ್ ಹೋಮ್ ಅಪೋಸಿಟ್. ಬಿಸಿ ಬಿಸಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಖಾಲಿ ಅವ್ರು ಇವಾಗ ಹಿಡಿತಾ ಇದ್ದಾನೆ ನನ್ನ ಮಗಳು. ಅವಳು ತಿನ್ನೋದು ಹಿಡಿದಿದ್ದಂತೆ, ಅದಕ್ಕೆ ನಾನು ತಿನ್ನೋದು ಅವಳು ಹಿಡಿತಾ ಇದ್ದಾಳೆ. ಹಿಡಿ ಬಾಸ್ ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಂಬೆ ಸಕ್ಕತ್ತಾಗವಳೆ, ಬಿದ್ದಲೆ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ. ಕಣ್ಣಲ್ಲೇ ಕಣ್ಣು ಇಟ್ಟು ಕದ್ದು ನೋಡ್ತಾಳೆ. ಇದು ನಮ್ಮ ಅಜ್ಜಿಗೆ ಆಡ್ತಾ ಇದೆ, ಹೌದೌದು.
ಜಾರಿತು ಮನ್ಸು ಜಾರಿತು ಶುರುವಾಯಿತು ನನಗೆ ಲಬು 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 ಸಕ್ಕತ್ತಾಗವಳೆ. ನನ್ನ ಮಗ ಸಖತ್ತಾಗಿ ಆಡ್ತಾವನೆ ಹಾಗೆ ನನಗೆ ಆಡ್ತಾ ಇದ್ದಾನೆ ಅಂತ ಅಂತೂ ಖಂಡಿತವಾಗ್ಲೂ ಇಲ್ಲ, ಬಟ್ ಸಖತ್ತಾಗಿ ಆಡ್ತಾನೆ. ನಾನೆಲ್ಲ ನಮ್ಮ ಜನ್ರೇಷನ್ ಹಾಡೇನೆ ನಾನು ಹೇಳ್ಕೊಟ್ಟಿರೋದು. ವಿಷ್ಣು ದಾದಾ ಇರ್ಬೋದು, ಶಿವರಾಜ್ ರಾಜ್ಕುಮಾರ್ ಅವ್ರದ್ದು, ಆಮೇಲೆ ಶಂಕರ್ ನಾಗ್ ಅವ್ರದ್ದು, ಗಣೇಶ್ ಅವ್ರದ್ದು. ಸೊ ಓಲ್ಡ್ ಇಸ್ ಗೋಲ್ಡ್ ಅನ್ನೋಂಗೆ ಆಯಿತು. ಇಡ್ಲಿ ಎಲ್ಲ ತಿಂದಾಯಿತು. ಎಲ್ಲೋದ ಬಂಟಿ? ಸೊ ಎಲ್ಲ ಆಯಿತು, ಮನೆಗೆ ಹೊರಟಿದ್ದೀವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ವ್ಲಾಗ್ ಮಾಡೋ ಐಡಿಯಾನೇ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯಿತು. ಸೊ ಎಲ್ಲ ಆಯಿತು, ಊಟನೂ ಸಕ್ಕತ್ತಾಯಿತು. ಬರೀ 1 hour 9 o'clock ಶುರುವಾಗಿದ್ದು ಸರ್ಪ್ರೈಸು. ಎಷ್ಟು ಟೈಮು? 8:30 ಶುರುವಾಗಿದ್ದೇನೆ ಆವಾಗ. 8:30 ಶುರುವಾಗಿದ್ದು ಸರ್ಪ್ರೈಸು. 9:45 1.5 ಅವರಲ್ಲಿ ಎಲ್ಲ ಮುಗಿತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಕ್ಕಳ. ಲವ್ ಯು ಏನು ಯಜಮಾನ್ರಿಗೂ ಲವ್ ಯು ಅಂತ ಹೇಳ್ಬಿಡೋಣ. ಲವ್ ಯು, ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇತ್ತು ಎಲ್ಲ ಅಮ್ಮಂದಿರಿಗೂ. ಸೊ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ.